ಹಾಯ್, ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಯಾರಾದರೂ ಹೊಸದಾಗಿ ಕತೆಗಳನ್ನು ಕೇಳ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಪ್ರೋತ್ಸಾಹಿಸಿ. ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಕವಲುದಾರಿ ಕತೆಯ ಮುಂದುವರೆದ ಸಂಚಿಕೆ. ತೆಪ್ಪೇನು ಪುಟ್ಸ್ವಾಮಿ, ಆ ಭೂಮಿಗೆ ನಾನು ಮಗಿನ ನಿನ್ನ ಇಬ್ರೂ ಮದುವೆ ಆಗಿ ಚೆಂದಾಗಿ ನೋಡ್ಕೊತೀನಿ ಅಂತ ಹೇಳು. ಆಗ ಆ ಮೂದೇವಿ ನಿನ್ನ ಮದುವೆ ಆಗೋಕ್ಕೆ ಖುಷಿಯಿಂದ ಒಪ್ಕೋತಾಳೆ ಎಂದಳು. ಒಟ್ಟಿನಲ್ಲಿ ಹೇಗಾದರೂ ಮಾಡಿ ಭೂಮಿಯನ್ನು ಅವನಿಗೆ ಮದುವೆ ಮಾಡಿ ಇವಳು ಹಣ ಮಾಡುವ ಯೋಚನೆ ಅವಳದು. ಕಲಾವತಿಯ ಮಾತು ಕೇಳಿ 5 ನಿಮಿಷ ಯೋಚಿಸಿದವನು, ನೀನು ಹೇಳ್ತಿರೋದು ಸರಿಯಾಗೈತೆ ಕಲಕ್ಕ, ಇದೊಂದು ಪ್ರಯತ್ನ ಮಾಡಿ ನೋಡ್ತೀನಿ. ಆಮ್ಯಾಕೇನಾದರೂ ಅವಳ ವರ್ಷೆ ತೋರಿಸಿದ್ರೆ ನಾನು ನನ್ನ ನಿಜವಾದ ವರ್ಷೆ ತೋರಿಸ್ಬೇಕಾಯ್ತದೆ ಎಂದು ಮೀಸೆ ತಿರುವುತ್ತಾ ಹೇಳಿದನು. ಉಫ್, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ. ಸದ್ಯಕ್ಕೆ ಆ ಪುಟ್ಸ್ವಾಮಿ ನನ್ನ ಆದಿ ಬೀದಿಲಿ ಕೇಳ್ದಂಗೆ ಮಾಡಿ ಬಂದೀವ್ನಿ ಎಂದು ಅಲ್ಲಿಂದ ಹೊರಟ ನಂತರ ಮನದಲ್ಲಿ ಹೇಳಿಕೊಂಡು ಹೊರಟಿದ್ದಳು ಕಲಾವತಿ. ಲೋಕರ್ಣ, ಕನ್ನಡ, ವಿಜ್ಞಾನ, ಸಮಾಜ ಹೆಂಗೋ ಬಾಯಿಪಾಠ ಮಾಡಿ ಕಲ್ತ್ಬಿಡ್ತೀನಿ. ಆದರೆ ಆ ಗಣಿತದಲ್ಲಿ ಐತಲ್ಲ ಆ ರೇಖೆ ನನಗೆ ಎಳೆಯೋಕ್ಕೆ ಬರೋಕ್ಕಿಲ್ಲ. ಒಂದು ರೇಖೆ ಎಳೆದ್ರೆ ಇನ್ನೊಂದು ರೇಖೆ ಹೆಂಗೆ ಎಳೆಯೋದು ಅಂತ ಗೊಂದಲ ಆಯ್ತದೆ. ಎಷ್ಟೇ ಪ್ರಯತ್ನ ಪಟ್ಟರೂ ಅದು ನನಗೆ ಗೊತ್ತಾಯ್ತಿಲ್ಲ. ನಾನೊಂಥವ ಎಳೆದ್ರೆ ಅದು ಇನ್ನೆಲ್ಗೋ ಹೋಯ್ತದೆ. ಚಿತ್ರದಲ್ಲಿರುವಂಗೆ ಬತ್ತಿಲ್ಲ. ನನಗೆ ತುಂಬ ಕಷ್ಟ ಆಯ್ತೈತೆ. ಅಂದು ಸೋಮವಾರವಾಗಿದ್ದರಿಂದ ಭೂಮಿ ಕರ್ಣನ ಜೊತೆ ಶಾಲೆಗೆ ಹೋಗಿ ಸಂಜೆ ಮರಳಿ ಮನೆಗೆ ಬರುವಾಗ ಅವನ ಸೈಕಲ್ ಮೇಲೆ ಕುಳಿತು ಮುಖ ಊದಿಸಿ ಹೇಳಿದಳು. ಕರ್ಣ ಭೂಮಿಯ ಮಾತುಗಳನ್ನು ಕೇಳಿ ಒಡನೆ ಸೈಕಲ್ ನಿಲ್ಲಿಸಿ ಇಳಿ ಎಂದನು. ಭೂಮಿ ಸೈಕಲ್ನಿಂದ ಇಳಿದ ತಕ್ಷಣ ತಾನೂ ಇಳಿದು ಅವಳನ್ನೇ ಕೋಪದಲ್ಲಿ ನೋಡುತ್ತಾ, ಓದು ಅಂದರೆ ಇನ್ನೂ ಹೇಗೆ ಇರುತ್ತದೆ ಭೂಮಿ? ಎಲ್ಲವೂ ಕಷ್ಟವೇ ಆಗುತ್ತದೆ. ಆದರೆ ಒಮ್ಮೆ ಸರಿಯಾಗಿ ಅರ್ಥ ಮಾಡಿಕೊಂಡು ಚಿತ್ರ ಬಿಡಿಸಿ ನೋಡು, ಅದೇ ನಿನಗೆ ಸುಲಭವಾಗುತ್ತದೆ. ಆಮೇಲೆ ನೀನೇ ಈ ರೇಖೆ ಸುಲಭವಾಗಿದೆ ಎಂದು ಹೇಳ್ತೀಯ ಎಂದನು. ಹೋಗು, ನಾನು ಅರ್ಥ ಆಗಿಲ್ಲ ಅಂದರೆ ಅರ್ಥ ಮಾಡಿಕೊಂಡ್ರೆ ಸುಲಭ ಆಯ್ತದೆ ಅಂತ ಹೇಳ್ತಿದ್ದೀಯ. ಯೋನೇ ಮಾಡಿದ್ರೂ ಅದು ನನಗೆ ಅರ್ಥ ಆಯ್ತಿಲ್ಲ ಎಂದು ಮತ್ತೊಮ್ಮೆ ಅಳುವ ಮುಖ ಮಾಡಿ ಹೇಳಿದಳು. ಭೂಮಿಯು ಮುಖ ಮಾಡಿರುವುದನ್ನು ನೋಡಿದವನು, ಹೋಗಲಿ ಬಿಡು ಭೂಮಿ, ಭಾನುವಾರ ನಾನೇ ನಿಮ್ಮ ಮನೆಗೆ ಬಂದು ನಿನಗೆ ಅರ್ಥ ಆಗುವ ಹಾಗೆ ಹೇಳಿಕೊಡುತ್ತೇನೆ ಎಂದು ಅವಳನ್ನು ಸಮಾಧಾನ ಮಾಡಿ ಇಬ್ಬರು ಹಾಗೆ ಮಾತನಾಡಿಕೊಂಡು ನಡೆದು ಬರುತ್ತಿರುವಾಗಲೇ ಅವರ ದಾರಿಗೆ ಅಡ್ಡಲಾಗಿದ್ದನು ಪುಟ್ಸ್ವಾಮಿ. ಯೋನ್ಲಾ ಕರ್ಣ, ನಮ್ಮ ಹುಡುಗಿನ ಸೈಕಲ್ನಾಗೆ ಕೂರಿಸ್ಕೊಂಡು ಬರೋದು ಬಿಟ್ಟು ನಡೆಸ್ಕೊಂಡು ಬತ್ತಿದ್ಯಾ ಎಂದು ಕರ್ಣನ ಕಡೆಗೆ ಉರಿನೋಟ ಬೀರಿ ಕೇಳಿದನು. ನಾವು ನಡ್ಕೊಂಡಾದರೂ ಬತ್ತೀವಿ, ಹಾರ್ಕೊಂಡಾದರೂ ಬತ್ತೀವಿ. ಅದನ್ನು ಕಟ್ಕೊಂಡು ನಿಂಗೆ ಯೋನಾಗಬೇಕಿತ್ತು. ಸುಮ್ಕೆ ನಿನ್ನ ಕೆಲಸ ನೋಡ್ಕೊಂಡು ನೀನು ಹೊಂಟೋಗು ಎಂದು ಕೋಪದಲ್ಲಿ ಹೇಳಿದಳು ಭೂಮಿ. ನನ್ನ ಗಿಣಿಮರಿ ಯಾವಾಗಲೂ ಸಿಡ ಅಂತಿರ್ತದೆ, ಯಾಕ್ಲ ತಿಮ್ರಾಯ ಎಂದು ಭೂಮಿಯ ಬಳಿಗೆ ಹೋಗಿದ್ದನು. ತಿಮ್ರಾಯ ಕೂಡ ಅವನ ಜೊತೆಯೇ ಇದ್ದನು. ನೋಡು ಪುಟ್ಸಾಮಣ್ಣ, ನಾವು ಸ್ಕೂಲಿಂದ ಇವಾಗ ಮನೆಗೆ ಹೋಗುತ್ತಿದ್ದೇವೆ. ಸುಮ್ಮನೆ ನಮಗೆ ತೊಂದರೆ ಕೊಡಬೇಡ. ನಮಗೆ ಮನೆಗೆ ಹೋಗಲು ತಡ ಆಗುತ್ತೆ, ದಾರಿ ಬಿಡು ಎಂದನು ಕರ್ಣ. ಅದ್ಯಾಕ್ಲ ಕರ್ಣ, 7 ತಿಂಗಳಿಗೆ ಹುಡ್ತೋನಂಗೆ ಆಡ್ತಿದ್ದೀಯ? ದಾರಿ ಬಿಡದೆ ನಾನೇನು ಹಿಡ್ಕೊಂಡಿದ್ದೀನ? ಹೋಗುವಂತೆ ಸುಮ್ಕಿರು ಎಂದು ಕರ್ಣನಿಗೆ ಹೇಳಿದವನು ಪುನಃ ಭೂಮಿ ಎಡೆಗೆ ತಿರುಗಿದವನು. ಯೋನಮ್ಮಿ, ನಿನ್ನ ಗೆಳತಿ ಮಗವ ದತ್ತು ತಗತಿದೆಯಂತೆ. ಪಾಪ, ತಾಯಿಲ್ದೇ ಇರುವ ಮಗ ದತ್ತು ತಗ, ಒಳ್ಳೆಯದೆಯ. ಆದರೆ ಆ ಮಗಿಗೆ ತಂದೆ ಇಲ್ಲದೆ ದತ್ತು ತಗತಿದೆಯಲ್ಲ, ಅದು ತೆಪ್ಪೆ ನೋಡು ಎಂದನು. ಅಲ್ವೇನ್ಲ ತಿಮ್ರಾಯ ಎಂದು ತಿಮ್ರಾಯನೆಡೆಗೆ ತಿರುಗಿ ಹೇಳಿದನು. ಹ್ಞೂ ಪುಟ್ಸ್ವಾಮಿ, ಅಪ್ಪ ಇಲ್ಲದೆ ಆ ಮಗವ ಹೆಂಗೆ ಸಾಕಾಯ್ತದೆ ಹೇಳು ಎಂದನು ಪುಟ್ಸ್ವಾಮಿ. ಪುಟ್ಸ್ವಾಮಿಯ ಮಾತು ಕೇಳಿ ಕರ್ಣ ಭೂಮಿ ಇಬ್ಬರು ಮುಖ ನೋಡಿಕೊಂಡು ನಿಂತರು. ಅದಕ್ಕೆ ನನ್ನ ಮಾತು ಕೇಳು, ಇಬ್ಬರೂ ಮೊದಲು ಮದುವೆಯಾಗಿ ಆಮ್ಯಾಕೆ ಮಗವ ದತ್ತು ತಗೊಳ್ಳೋಣ. ಆಗ ನಿನಗೂ ಒಂದು ಜೀವನ ಸಿಗ್ತದೆ, ಆ ಮಗಿಗೂ ಅಪ್ಪ ಅಮ್ಮ ಇಬ್ಬರು ಸಿಗ್ತಾರೆ. ಆ ಮಗಿನ ನಾನು ನನ್ನ ಸ್ವಂತ ಮಗಿನಂಗೆ ಚೆನ್ನಾಗಿ ನೋಡ್ಕೊತೀನಿ, ಹೆದರಬೇಡ ಎಂದನು. ನೀನು ಯೋನೇ ಹೇಳಿದ್ರೂ ನಾನು ನಿನ್ನ ಮದುವೆ ಆಗೋಕ್ಕಿಲ್ಲ. ನೀನು ಆಟೆಯ ಮಗಿನ ತಂಟೆಗೆ ಬಂದರೆ ನಾನು ಸುಮ್ಕಿರಕ್ಕಿಲ್ಲ. ಆ ಮಗಿಗೆ ಅಪ್ಪ ಅವ್ವ ಎರಡೂ ನಾನೇ ಆಗಿ ಮಗವ ಸಾಕ್ತೀನಿ ಎಂದವಳು.
ಬಾರ್ಲ ಕರ್ಣ, ಇಲ್ಲೇ ನಿಂತಿದ್ರೆ ತಡ ಆಯ್ತದೆ ಎಂದು ಕರ್ಣನ ಕೈ ಹಿಡಿದು ಮುಂದೆ ಹೋಗಲು ನೋಡಿದವಳ ಇನ್ನೊಂದು ಕೈಯನ್ನು ಬಲವಾಗಿ ಹಿಡಿದವನು, ಯೋನಮ್ಮಿ, ನಾನು ನೋಡ್ತಲೇ ಇವನಿ, ದಿನದಿಂದ ದಿನಕ್ಕೆ ನಿನ್ನ ಕೊಬ್ಬು ಜಾಸ್ತಿ ಆಯ್ತೈತೆ. ನಿಂಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬತ್ತಾ ಐತೆ ಅಂತ ಗೊತ್ತಾಯ್ತಿಲ್ಲ ನೋಡು. ಆದಷ್ಟು ಬೇಗ ಈ ಕೊಬ್ಬನ್ನ ಇಳಿಸ್ತೀನಿ ನೋಡ್ತಿರು. ಸ್ಕೂಲ್ಗೆ ಹೋಯ್ತೀನಿ ಅಂತ ತುಂಬ ಹಾರಾಡ್ತಿದ್ದೀಯ ಅಲ್ವಾ? ಇನ್ಮೇಲಿಂದ ಇವನ ಜೊತೆ ಅದೆಂಗೆ ಸ್ಕೂಲ್ಗೆ ಹೋಯ್ತೀಯ ಅಂತ ನಾನು ನೋಡ್ತೀನಿ ಎಂದು ಕಣ್ಣನ್ನು ಕೆಂಪು ಮಾಡಿಕೊಂಡು ಹೇಳಿದವನ ಪರಿಗೆ ಭೂಮಿ ನೋಡಿ ನಡುಗಿ ಹೋದಳು. ಅವನ ಮಾತು ಕೇಳಿ ಕರ್ಣನಿಗೂ ಕೂಡ ಭಯ ಆವರಿಸಿತು. ಪುಡ್ಸಮಣ್ಣ, ಏನು ಮಾಡ್ತಿದ್ದೀಯ ನೀನು? ಅವಳ ಕೈ ನೋವುತ್ತಿದೆ, ಕೈ ಬಿಡು ಎಂದು ಅವನಿಂದ ಕೈ ಬಿಡಿಸಲು ಹರಸಾಹಸ ಮಾಡುತ್ತಿದ್ದನು ಕರ್ಣ. ಆದರೂ ಕೂಡ ಅವನ ಕೈ ಹಿಡಿತ ಬಿಗಿಯಾಗಿಯೇ ಇತ್ತು. ನೋಡು, 1 ವಾರ ಟೈಮ್ ಕೊಡ್ತೀವಿ ನಿಂಗೆ, ಅಷ್ಟರಲ್ಲಿ ಈ ಮದುವೆಗೆ ಒಪ್ಪಿಗೆ ಕೊಡಬೇಕು, ಇಲ್ದಿದ್ರೆ ಗೊತ್ತಲ್ಲ ಎಂದು ಎಚ್ಚರಿಕೆ ನೀಡಿ ಅಲ್ಲಿಂದ ಹೋಗಿದ್ದನು. ಅವನು ಹಿಡಿದ ಹಿಡಿತಕ್ಕೆ ಆಗಲೇ ಭೂಮಿಯ ಕೈ ಕೆಂಪಗಾಗಿ ನೋವು ಹತ್ತಿತು. ಅದರ ನೋವಿಗೆ ಅವಳ ಕಣ್ಣಿನಲ್ಲಿ ನೀರು ತುಂಬಿ ಕರ್ಣ ಸಮಾಧಾನ ಮಾಡಿ ಅಲ್ಲಿಂದ ಕರೆದುಕೊಂಡು ಹೋಗಿದ್ದನು. ಮನೆಗೆ ಬಂದ ಭೂಮಿ ಆ ಪುಟ್ಸಾಮಿ ಆಡಿದ ಮಾತು, ನಡೆದುಕೊಂಡ ವರ್ತನೆ ಎಲ್ಲವನ್ನು ನೆನೆದು ನೊಂದುಕೊಂಡರೂ ಸಹ ಅದನ್ನು ತನ್ನ ತಂದೆಗೆ ಹೇಳಲಿಲ್ಲ. ಈಗ ತನ್ನ ತಂದೆಗೆ ಎಲ್ಲ ವಿಷಯವನ್ನು ಹೇಳಿದರೆ ಅವರು ಭಯಭೀತರಾಗುತ್ತಾರೆ ಎನ್ನುವ ಯೋಚನೆಯಿಂದ ಹಾಗೆ ಸುಮ್ಮನಾದಳು. ಆದರೆ ಮನೆಗೆ ಬಂದ ಕರ್ಣ ಈ ವಿಷಯವನ್ನು ತನ್ನ ತಂದೆ ವೀರಣ್ಣ ಅವರಿಗೆ ಹೇಳಬೇಕು ಎಂದು ಗಟ್ಟಿ ನಿರ್ಧಾರ ಮಾಡಿದ್ದನು. ವೀರಣ್ಣ ಪದ್ದಣ್ಣನ ರೀತಿ ಯಾರಿಗೂ ಹೆದರಿಕೊಳ್ಳುವುದಿಲ್ಲ, ಎಲ್ಲರನ್ನೂ ಎದುರಿಸಿ ನಿಲ್ಲುತ್ತಾರೆ. ವೀರಣ್ಣ ಅಲ್ಲಿ ಇರುವ ಹಳ್ಳಿಗಳಿಗಿಂತ ಸ್ವಲ್ಪ ವ್ಯವಹಾರ ತಿಳಿದವರು, ಬುದ್ಧಿವಂತರು, 4 ಊರು ಸುತ್ತುವುದರಿಂದ ಜ್ಞಾನದ ಜೊತೆಗೆ ಬಹಳಷ್ಟು ಧೈರ್ಯವೂ ಇದೆ. ಅವರು ಎಂದಿಗೂ ಯಾರ ಮುಂದೆಯೂ ತಲೆಬಾಗಿಸಿ ನಿಲ್ಲುವುದಿಲ್ಲ. ತಪ್ಪು ಕಂಡದ್ದನ್ನು ಧೈರ್ಯದಿಂದ ಖಂಡಿಸುತ್ತಾರೆ. ಮೊದಲ ಬಾರಿಗೆ ಪುಡ್ಸಾಮಿ ದಾರಿಗೆ ಅಡ್ಡಗಟ್ಟಿ ಮಾತನಾಡಿದ್ದನ್ನು ಹೇಳಬೇಕು ಎಂದು ಯೋಚಿಸಿದವನು ತನ್ನ ತಂದೆಯ ಕೋಪವನ್ನು ನೆನೆದು ಹಾಗೆ ಸುಮ್ಮನಾಗಿದ್ದನು. ಆದರೆ ಇನ್ನೂ ಸುಮ್ಮನಾದರೆ ಅವನ ಈ ವರ್ತನೆ ಅತಿರೇಕಕ್ಕೆ ಹೋಗುತ್ತದೆ ಎಂದು ಯೋಚಿಸಿ ಅವನ ತಂದೆಗೆ ವಿಷಯ ಹೇಳಲು ನಿರ್ಧರಿಸಿದ್ದನು. ಕರ್ಣ ಶಾಲೆಯಿಂದ ಬಂದ 10 ನಿಮಿಷಗಳ ತರುವಾಯ ವೀರಣ್ಣ ಮನೆಗೆ ಬಂದಿದ್ದರು. ಆಗಲೇ ಹೊಲಕ್ಕೆ ದನಗಳನ್ನು ಹೊಡೆದುಕೊಂಡು ಹೋಗಿದ್ದ ಅಂಜನಾ ಕೂಡ ಅದೇ ಸಮಯಕ್ಕೆ ಮನೆಗೆ ಬಂದಿದ್ದರು. ಅಪ್ಪ, ಆ ಪಟೇಲ್ರ ಮಗ ಪುಡ್ಸಾಮಿ ನಾವು ಶಾಲೆಯಿಂದ ಬರುವಾಗ ನನಗೂ ಭೂಮಿಗೂ ತೊಂದರೆ ಕೊಡ್ತಾನೆ ಎನ್ನುತ್ತಿದ್ದ ಹಾಗೆ, ಕರ್ಣ, ಏನಾಯಿತು? ಅವನ್ಯಾಕೆ ನಿಮಗೆ ತೊಂದರೆ ಕೊಡುತ್ತಾನೆ? ಏನು ಮಾಡುತ್ತಾನೆ ಎಂದು ಆತಂಕದಲ್ಲಿಯೇ ಕೇಳಿದರು. ಅವನ ಬುದ್ಧಿ ಎಂಥದ್ದು ಎಂದು ಈಗಾಗಲೇ ವೀರಣ್ಣ ಅವರಿಗೂ ಕೂಡ ಗೊತ್ತಿದೆ. ಅಪ್ಪ, ಅವನು ಭೂಮಿಯನ್ನು ಮದುವೆಯಾಗುತ್ತಾನಂತೆ. ಆದರೆ ಭೂಮಿಗೆ ಅವನೆಂದರೆ ಇಷ್ಟ ಇಲ್ಲ. ಅವನಿಗೆ ಬೈತಾಳೆ, ಅದಕ್ಕೆ ಆತ ನಮಗೆ ತೊಂದರೆ ಕೊಡ್ತಾನೆ ಎಂದು ಅವನು ಆಡಿದ ಮಾತೆಲ್ಲವನ್ನು ತನ್ನ ತಂದೆಗೆ ಹೇಳಿದನು ಕರ್ಣ. ಈಗಾಗಲೇ ಪುಟ್ಸಾಮಿ ಭೂಮಿಯನ್ನು ಮದುವೆಯಾಗಬೇಕು ಎಂದು ಕೇಳಿದ ವಿಷಯ ಮಾತ್ರ ವೀರಣ್ಣ ಅವರಿಗೆ ತಿಳಿದಿತ್ತು. ಆದರೆ ಈಗ ಈ ರೀತಿ ಅವನು ಭೂಮಿಗೆ ತೊಂದರೆ ಕೊಡುತ್ತಿರುವ ವಿಷಯ ಮಾತ್ರ ಅವರಿಗೆ ತಿಳಿದಿರಲಿಲ್ಲ. ಈಗ ಮಗನ ಮೂಲಕ ವಿಷಯ ತಿಳಿದ ವೀರಣ್ಣ ಅವರಿಗೆ ಕೋಪ ತಾರಕಕ್ಕೇರಿತು. ವೀರಣ್ಣ ಮಾತನಾಡುವ ಮುಂಚೆಯೇ ಅಲ್ಲಿಯೇ ಇದ್ದ ಅಂಜನ ಮಾತು ಶುರು ಮಾಡಿದರು. ಹಿಂಗೇನಾದರೂ ಆಯ್ತದೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಈಗ ನೋಡು ಏನಾಗೈತೆ ಅಂತ. ಇವನಿಗೆ ಆ ಭೂಮಿಯೊಟ್ಟಿಗೆ ಹೋಗ್ಬೇಡ ಅಂದರೂ ಕೇಳಿದೆ, ಸೀಮೆಗಿಲ್ದೆ ಇರೋಳು ಅಂತ ಇವನು ಅವಳು ಕೂಟೆ ಒಯ್ತಾನೆ. ಆ ಪುಡ್ಸಾಮಿಯಿಂದ ನನ್ನ ಮಗನಿಗೊಂಚೂರು ತೊಂದರೆ ಆದರೂ ನಾನು ಮಾತ್ರ ಸುಮ್ಕಿರಾಕಿಲ್ಲ, ನಿಮ್ಮನ್ನು ಕೂಡ ಸುಮ್ಮನೆ ಬಿಡಾಕಿಲ್ಲ ಎಂದು ಗಂಡನಿಗೆ ಎಚ್ಚರಿಸಿದ ರೀತಿಯಲ್ಲಿ ಹೇಳಿದರು ಅಂಜನ. ಅಂಜನ, ನೀನು ಸುಮ್ಮನಿರ್ತೀಯ? ಹಾಗೇನೂ ಆಗುವುದಿಲ್ಲ. ನಾನು ಆ ಪದ್ದಣ್ಣನ ಥರ ಸುಮ್ಮನಿರ್ತೀನಿ ಅಂತ ತಿಳಿದುಕೊಂಡಿದ್ದೀಯ? ಅವನಿಗೆ ಇವತ್ತು ಒಂದು ಗತಿ ಕಾಣಿಸಿ ಬರ್ತೀನಿ ಎಂದು ಕುಳಿತಲ್ಲಿಂದ ಮೇಲೆದ್ದವರು ಮನೆಯಲ್ಲಿದ್ದ ಒಂದು ಉದ್ದನೆಯ ಮಚ್ಚನ್ನು ತೆಗೆದುಕೊಂಡು ಹೋಗಲು ಮುಂದಾದ ಗಂಡನನ್ನು ತಡೆದ ಅಂಜನ, ನಿಂಗೇನು ಬುದ್ಧಿ ಐತೋ ಇಲ್ವೋ? ಯೋನ್ ಮಾಡಕೊಂಡಿದ್ದೀಯ? ದುಷ್ಟರಿಂದ ದೂರ ಇರು ಅಂತಾರೆ, ಅಂಥದ್ರಲ್ಲಿ ನೀನು ಇಂಥವನಿಂದ ದೂರ ಇರೋದು ಬಿಟ್ಟು ಅಪಾಯನ ನೀನೇ ಮೈ ಮೇಲೆ ಎಳ್ಕೊಳಕ್ಕೆ ಒಯ್ತಿದ್ದೀಯಲ್ಲ. ಆ ಮಚ್ಚು ಇತ್ತ ಕೊಡಿಲಿ ಎಂದು ವೀರಣ್ಣನ ಕೈಯಿಂದ ಮಚ್ಚು ಕಸಿದುಕೊಳ್ಳಲು ನೋಡಿದಳು ಅಂಜನ. ಏನು ನೀನು ಹೇಳ್ತಿರೋದು? ಅವನು ನಮ್ಮ ಮಕ್ಕಳಿಗೆ ತೊಂದರೆ ಕೊಟ್ಟಿದ್ರು ಅವನಿಗೆ ಹೆದರಿಕೊಂಡು ಸುಮ್ಮನಿರು ಅಂತ ಹೇಳ್ತಿದ್ದೀಯಾ? ನಾವು ಹೆದರಿಕೊಳ್ತಿದ್ರೆ ನಮ್ಮನ್ನು ಹೆದರಿಸಿಕೊಂಡೇ ಬರ್ತಾನೆ. ಆದರೆ ನಾವು ಹೆದರಿಸಿ ನಿಂತರೆ ಆಗ ಅವನೇ ಬಾಲ ಮುದುರಿಕೊಂಡು ಸುಮ್ಮನಾಗುತ್ತಾನೆ.
ಅವನಿಗೆ ನಾವು ಹೆದರಿಕೊಳ್ಳಲು ನಾನೇನು ಅವನ ಹಂಗಿನಲ್ಲಿ ಬದುಕುತ್ತಿಲ್ಲ. ನಾವು ದುಡಿದು ನಾವು ತಿಂತಿರೋದು, ಅಂಥದ್ರಲ್ಲಿ ನಾನ್ಯಾಕೆ ಅವನಿಗೆ ಹೆದರಬೇಕು ಎಂದು ಹೇಳುತ್ತಾ ಮುಂದೆ ಹೋಗಲು ನೋಡಿದರೂ ಬಿಡಲಿಲ್ಲ ಅಂಜನ. ಒಸಿ ನಾನು ಹೇಳೋದು ಕೇಳು. ಬಡವರ ಕೋಪ ದವಡೆಗೆ ಮೂಲ ಅಂತ. ಅವನು ದುಡ್ಡಿರೋನು, ಅವನು ಏನು ಮಾಡಿದ್ರೂ ನಡೀತದೆ. ಅವನ ಸವಾಸ ನಮಗೆ ಬ್ಯಾಡ, ಒಸಿ ಸಮಾಧಾನ ಮಾಡ್ಕೊಂಡು ಸುಮ್ಕಿರು ಎಂದು ಅಂಜನ ಹೇಳಿದರೂ ಕೇಳದೆ ಅಲ್ಲಿಂದ ಹೊರಟಿದ್ದರು ವೀರಣ್ಣ. ಅಂಜನ ಹಾಗೂ ಕರ್ಣ ಇಬ್ಬರಿಗೂ ವೀರಣ್ಣ ಮಚ್ಚು ಹಿಡಿದು ಹೋಗಿದ್ದು ನೋಡಿ ಏನಾದರೂ ತೊಂದರೆ ಆಗುತ್ತದೆ ಎನ್ನುವುದನ್ನು ನೆನೆದು ಭಯ ಆವರಿಸಿತು. ಈ ಇಸ್ಯ ಹೇಳ್ತಿದ್ರೆ ಆಯ್ತಿರ್ಲಿಲ್ವನ್, ಈಗ ನೋಡು ಹೆಂಗೆ ಹೋದ್ರು. ನಿಮ್ಮಪ್ಪನ ಕೋಪ ನೋಡಿದರೆ ಭಯ ಆಯ್ತದೆ ಎಂದು ಭಯದಲ್ಲೇ ಹೇಳಿದಳು. ಅಪ್ಪ ಹೇಳಿದ್ದು ಸರಿಯಾಗಿದೆ, ಸುಮ್ಮನಿರು ಅಮ್ಮ, ಅವನಿಗೆ ನಾವ್ಯಾಕೆ ಹೆದರಬೇಕು ಎಂದನು ಧೈರ್ಯದಲ್ಲಿ. ಒಟ್ಟಿನಲ್ಲಿ ಆ ಪುಡ್ಸ್ವಾಮಿ ಭೂಮಿಗೆ ಕೊಡುವ ಕಾಟವನ್ನು ತಪ್ಪಿಸಬೇಕು ಅವನು. ಮುಂದುವರಿಯುವುದು. ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.